ಹಲೋ ಫ್ರೆಂಡ್ಸ್, ನಮಸ್ಕಾರ. NLS ಪ್ರೊಫೆಷನ್ ವಿತ್ ರಿಷಿ. ಈ ಚಾನಲ್ ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದರೆ, NLS ಕಾಲೇಜ್ ಬಗ್ಗೆ ಎಷ್ಟೋ ಮಂದಿ ಗೊತ್ತಿಲ್ಲ. NLS ಅಂದರೆ ಇಂಡಿಯಾಸ್ ಪ್ರೀಮಿಯಂ ಲಾ ಕಾಲೇಜ್. ನಂಗೆ ಲವ್ ಮಾಡೋದು ಸಣ್ಣವರಿದ್ದಾಗಿಂದನೇ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಮನೇಲಿ ಬಿಡ್ತಿದ್ದಿಲ್ಲ. ಆ್ಯಂಡ್ ಏನೋ ಆದಿ ಸರ್ಕಮ್ಸ್ಟೆನ್ಸಿಂದ ಮಾಡೋದಾಗ್ತಾ ಇದ್ದೀರ. ಫೈನಲಿ ಇವತ್ತು ಈ ಮೂಮೆಂಟು ಲಾನೇ ಪ್ರಿಪೇರ್ ಆಗ್ಬೇಕಂತ ಡಿಸೈಡ್ ಆಗಿದ್ದೀನಿ. ಲಾ ಓದ್ತಿದ್ದೀನಿ. NLS ಕಾಲೇಜ್ ಅಂದರೆ ಇಂಡಿಯಾಸ್ ಪ್ರೀಮಿಯಂ ಲಾ ಕಾಲೇಜ್. ಅದೇ ಎಕ್ಸಾಮ್ NLSAT ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಅದು. ಈಗ ನಾನು ಕರೆಂಟ್ ಅಫೇರ್ಸ್ ಸೆಷನ್ ಓದ್ತಾ ಇದ್ದೀನಿ. ನಿಮ್ಗೆ ಏನಾದರೂ NLSAT ಅಥವಾ NLS ಕಾಲೇಜ್ ಬಗ್ಗೆ ಅಥವಾ ಲಾ ಬಗ್ಗೆ ಏನಾದರೂ ನಾಲೆಜ್ ಬೇಕಂದರೆ ಕಮೆಂಟ್ ಹಾಕಿ. ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ಯಾಕೆ ನಾನು NLSAT ಬಗ್ಗೆ ಸಪ್ರೇಟ್ ಪ್ರಿಪ್ರೇಷನ್ ಮಾಡ್ತೀನಿ, ಸ್ಟಡಿ ಸೆಷನ್ ಮಾಡ್ತಿದ್ದೀನಿ ಅಂದರೆ, ಇದು IIT ಹೆಂಗೆ ನೀವು ಇಂಜಿನಿಯರಿಂಗ್ ಹೋಗ್ತೀರಾ, MBA ಹೆಂಗೆ ನೀವು ಕ್ಯಾಟ್ ಥ್ರೂ ಮಾಡಬೇಕು, ಅದೇ ಥರ ಈ ಇಂಡಿಯಾಸ್ ನಂಬರ್ 1 ಲಾ ಕಾಲೇಜ್ NLU ಅಂತ ಬ್ರ್ಯಾಂಚ್ ಬರುತ್ತೆ. NLU ಮಾಡಬೇಕಂದ್ರೆ 3 ಇಯರ್ LLBಗೆ NLSAT ಥ್ರೂನೇ ಮಾಡಬೇಕು. ಆಲ್ ಓವರ್ ಇಂಡಿಯಾ 120 ಸೀಟ್ಸ್ ಅಷ್ಟೇ ಇರುತ್ತೆ. ಇಂಟೆನ್ಸ್ ಕಾಂಪಿಟೇಷನ್ ಇರುತ್ತೆ. 3 ಇಯರ್ LLB ಪ್ರೋಗ್ರಾಮ್ ಇದು. ಡಿಗ್ರಿ ಮಾಡಿರ್ಬೇಕು. ಎನಿ ಡಿಗ್ರಿ ಇಸ್ ಫೈನ್. ಈಗ ಸ್ಲಾಟ್ 2 ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಆಗಿದೆ ನೋಡಿ. ಸ್ಲಾಟ್ 2 ಕರೆಂಟ್ ಅಫೇರ್ಸ್ ಇದೆ. ಈಗ ನಾನು NLSAT ಅಂದರೆ ಏನು, ಎಕ್ಸಾಮ್ ಅಂದರೆ ಏನು, ಬ್ರೀಫಾಗಿ ಹೇಳ್ತೀನಿ ನಿಮಗೆ. ಪಾರ್ಟ್ 1 ಪಾರ್ಟ್ 2 ಇರುತ್ತೆ. ಇವತ್ತಾರು ನಾನು ಟೆಸ್ಟ್ ಕೊಟ್ಟಿದ್ದೀನಿ ನೋಡಿ, ಅಲ್ಲಿ ತೋರಿಸ್ತಿದ್ದೀನಿ. 8 ಪ್ಯಾಸೇಜ್ ಇರ್ತವೆ ಮತ್ತು 5 ಅನಲಿಟಿಕಲ್ ಕ್ವಶನ್ ಇರುತ್ತೆ. 1 ಎಸ್ಸೆ ಇರುತ್ತೆ. ಪ್ಯಾಸೇಜ್ ಈಸಿ ಇರೋಲ್ಲ, ಅನಲಿಟಿಕಲ್ ಕ್ವಶನು ಈಸಿ ಇರೋಲ್ಲ. ಎಸ್ಸೆ ಅಂದ್ಕೂ ಕರೆಂಟ್ ಅಫೇರ್ಸ್ ಬೇಸ್. ಈಗ ನಾನು ಏನು ಓದ್ತಾ ಇದ್ದೀನಿ, ಇದು ಕರೆಂಟ್ ಅಫೇರ್ಸು. ನ್ಯೂಸ್ ಪೇಪರು ಎವ್ರಿ ಡೇ ಓದಲೇಬೇಕು. ಅದ್ರ ಜೊತೆ ಕಂಪೈಂಡ್ ಎವ್ರಿ ಮಂತ್ಲಿ ಮ್ಯಾಗ್ಝಿನ್ಸ್ ಓದಬೇಕು. ನಾನು ಒಂದು ಇನ್ಸ್ಟಿಟ್ಯೂಷನಿಂದ ಓದ್ತಾ ಇದ್ದೀನಿ, ರೆಫರ್ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಮೇನ್ ಇಂಪಾರ್ಟೆಂಟ್ ಫಂಡ ಏನಂದರೆ 25 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಇರುತ್ತೆ. ಲಾಸ್ಟ್ ಇಯರ್ 25 to 28 ಇತ್ತು. ಔಟ್ ಆಫ್ 75 ಕ್ವಶನ್ 25 ಕ್ವಶನ್ ಕರೆಂಟ್ ಅಫೇರ್ಸ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಕರೆಂಟ್ ಅಫೇರ್ಸ್ ಎಷ್ಟು ಇಂಪಾರ್ಟೆಂಟು ಅಂತ. ಎವ್ರಿ ಡೇ ಅಪ್ಡೇಟ್ ಇರ್ಬೇಕು. ಎವ್ರಿ ಡೇ ದ ಹಿಂದೂವರ ಓದಿ, ಇಂಡಿಯನ್ ಎಕ್ಸ್ಪ್ರೆಸ್ಸರ ಓದಿ, ನಿಮ್ಗೆ ಬಿಟ್ಟಿದ್ದು. ನಾ ಈಗ ಪ್ರೆಸೆಂಟು ಇವತ್ತಿಂದು ಕರೆಂಟ್ ಅಫೇರ್ಸು ದ ಹಿಂದೂ ಓದಿ ಮುಗಿಸಿದ್ದೀನಿ. ಈಗ ನಾನು ಕಂಪೇರ್ನ ನೋಡ್ತಾ ಇದ್ದೀನಿ, ಅಲ್ಲೇ ಕೂಡ ಆನ್ಸರು ಚೆಕ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಇದೆ ಎಫಿಷಿಯನ್ಸಿನೂ ಇಂಪ್ರೂವ್ ಆಗುತ್ತೆ. ನಾನು ಭಾಳ ಇಂಪಾರ್ಟೆಂಟ್ ಏನು ಅನಿಸುತ್ತೆ ನಾನು ನೋಟ್ ಡೌನ್ ಮಾಡ್ಕೊತೀನಿ ಅಲ್ಲೇ ಪೆನ್ ಪೇಪರ್ ಇಟ್ಕೊಂಡು. ನನಗಿದು ಕೇಳ್ಬೋದು ಚಾನ್ಸಸ್ ಇದೆ ಅಂತ ನನಗೆ ಅನಿಸಿದ್ರೆ ಈ ಥರ ಕರೆಂಟ್ ಅಫೇರ್ಸ್ ಓದ್ತೀನಿ ನಾನು. ಪ್ಯಾಸೇಜು RC ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಇರುತ್ತೆ. RC ಅಂದರೆ ರೀಡಿಂಗ್ ಕಂಪ್ರಿಹೆನ್ಸಿವ್ 25 ಕ್ವಶನ್ ಅಂತೆ. 25 ಕ್ವಶನು ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ. ಅದ್ರ ರಿಲೇಟೆಡ್ ಏನಾರ ಬೇಕಂದ್ರೆ ಕಮೆಂಟ್ ಹಾಕಿ, ನಂಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. April 26 ಇದೆ ಎಕ್ಸಾಮು. ಮಾಡ್ಬೋದಾ ಇಲ್ಲೋ ಗೊತ್ತಿಲ್ಲ. ನಮ್ಮ ಕೈಯಲ್ಲಿರೋದು ಎಫರ್ಟ್ಸು. ಆಲ್ವೇಸ್ ಐ ಬಿಲೀವ್ ಇನ್ ಕಂಟ್ರೋಲ್ ದಿ ಕಂಟ್ರೋಲೇಬಲ್ಸ್. ನಾನು UPSCಗೂ ಪ್ರಿಪೇರ್ ಆಗಿದ್ದೆ ಹಿಂದೆ. ಒಂದು ಅಟೆಂಪ್ಟ್ ಕೊಟ್ಟಿದ್ದೀನಿ 2024 ಸೀರಿಯಸ್ ಅಟೆಂಪ್ಟು. ಐ ಗಾಟ್ ಪ್ಯಾನಿಕ್ ಅಟ್ಯಾಕ್, ಸಮ್ ಇಶ್ಯೂ ಆಯಿತು, ದೆನ್ ಐ ಕ್ವಿಟ್. ನೌ ಐ ಆಮ್ ಪ್ರಿಪೇರಿಂಗ್ ಫಾರ್ NLSAT. ಜಸ್ಟ್ 2.5 months ಇದೆ. UPSC ರಿಲೇಟೆಡ್ ಏನೋ ನಿಮಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಹಾಕಿ, ನಂಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಸ್ಟೇಟ್ ಎಕ್ಸಾಮ್ಸ್ ಕೂಡ. ಈ ವಿಡಿಯೋ ಬೇಸಿಕಲಿ ಸ್ಟಡಿ ಲಾಗು, ಅಪ್ಕಮಿಂಗ್ ಡೇಸು, ಗೈಡ್ ಫಾರ್ someone who want to religiously prepare for NLSAT, NLSIU, ಇಂಡಿಯಾಸ್ ನಂಬರ್ 1 ಕಾಲೇಜ್ ಬಗ್ಗೆ ಏನಿದ್ರು ನಂಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಈಗ ನಾನು ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸ್ಟೇ ಟ್ಯೂನ್. ಎವ್ರಿ ಡೇ ನಾನು ಒಂದು 8 to 10 minutes ಸ್ಟಡಿ ಸೆಷನ್ ಲಾಗ್ ಮಾಡಿ ಹಾಕ್ತೀನಿ. ಯಾರಿಗಾದ್ರೂ ಏನಾದ್ರು ಸ್ಟಡಿ ರಿಲೇಟೆಡ್ ಇನ್ಫಾರ್ಮೇಷನ್, ಎಸ್ಪೆಷಲಿ NLSAT ಅಥವಾ NLS ಕಾಲೇಜ್ ಬಗ್ಗೆ ಅಥವಾ ಡಿಫ್ರೆಂಟ್ ಲಾ ಕಾಲೇಜ್ ಬಗ್ಗೆ ಬೇಕಿದ್ದರೆ ಕಮೆಂಟ್ ಹಾಕಿ, ನಂಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. UPSC ಬಗ್ಗೆಯೂ ನನ್ನ ಫ್ರೆಂಡ್ಸ್ ಎಲ್ಲ UPSC ಪ್ರಿಪೇರ್ ಇವನ್ ಟುಡೇ ಆಗ್ತಿದ್ದಾರೆ. ನಾನು ಅವ್ರ ಜೊತೆ ಓದ್ತಿದ್ದೀನಿ. ಒಂದು 4-5 hours 3-4 hours NLSAT ಓದ್ತೀನಿ. 2-3 hours UPSCಗೂ ಓದ್ತಿದ್ದೀನಿ ಕೂಡ. ಏನಾದ್ರು UPSC ರಿಲೇಟೆಡು, ಪೊಲಿಟಿ ಅಥವಾ ಎಕನಾಮಿ ರಿಲೇಟೆಡ್ ಡೌಟ್ಸ್ ಇದ್ದರೆ ಅಥವಾ ಬುಕ್ಸ್ ರೆಫರ್ ಇದ್ದರೆ ಕಮೆಂಟ್ ಹಾಕಿ, ನಂಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಈಗ ನಾವು ಕರೆಂಟ್ ಅಫೇರ್ಸ್ ಸ್ಲಾಟು ಎಂಡ್ ಮಾಡೋ ಸ್ಟೇಜಲ್ಲಿದ್ದೀವಿ. ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ ಆಲ್ ಇವತ್ತು ನಾನು 3 hours ಕರೆಂಟ್ ಅಫೇರ್ಸ್ ಓದಿದ್ದೀನಿ. 1.5 hour ಟೆಸ್ಟ್ ಕೊಟ್ಟಿದ್ದೀನಿ. ಇದೇ ಥರ ಎವ್ರಿ ಡೇ ಓದಿ ಎಫರ್ಟ್ ಹಾಕಿ. ಥ್ಯಾಂಕ್ ಯು. ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ಮೋಟಿವೇಶನ್ ಮಾಡುತ್ತೆ ಮುಂದಿನ ವಿಡಿಯೋ ಬಗ್ಗೆ. ಸೆಲ್ಫ್ ಸ್ಟಡಿಯಿಂದ ಯು ಕ್ಯಾನ್ ಕ್ಲಿಯರ್ ದಿಸ್ ಎಕ್ಸಾಮ್. ಥ್ಯಾಂಕ್ ಯು.